ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ BSc ನರ್ಸಿಂಗ್ ಕೋರ್ಸ್ನ ಅಡ್ಮಿಷನ್ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದನ್ನು ಡೀಟೇಲಾಗಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರ್ಸೋಣ. ಫಸ್ಟ್ನೇದಾಗಿ ನೀವು BSc ನರ್ಸಿಂಗ್ ಮಾಡಬೇಕಂದ್ರೆ ನೀವು KCET ಎಕ್ಸಾಮ್ನ ಬರೀಬೇಕಾಗುತ್ತೆ. KCET ಎಕ್ಸಾಮ್ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಈ 3 ಎಕ್ಸಾಮನ್ನು ನೀವು ಬರೀಬೇಕಾಗಿರುತ್ತೆ. ಈ 3 ಎಕ್ಸಾಮ್ ಬರೀದೇ ನೀವು BSc ನರ್ಸಿಂಗ್ ಅಡ್ಮಿಷನ್ ಸಿಗೋದು ಆಗಲ್ಲ. ಈ 3 ಎಕ್ಸಾಮ್ನ ನೀವು ಬರೀಲೇಬೇಕಾಗಿರುತ್ತೆ. ನೀವು ಈ 3 ಎಕ್ಸಾಮ್ನ ಬರೆದ ಮೇಲೆ KAN ಅವರು ನಿಮಗೆ ಒಂದು ರ್ಯಾಂಕನ್ನು ಬಿಡ್ತಾರೆ, ಒಂದು ರ್ಯಾಂಕಿಂಗ್ನ ನಿಮ್ಗೆ ಬಿಡ್ತಾರೆ. ಸೊ ನಿಮ್ಮ ರ್ಯಾಂಕಿಂಗ್ ನೀವು ನೋಡ್ಕೊಂಡು ಅದಾದಮೇಲೆ KAN ಅವರು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಅವಕಾಶ ಕೊಡ್ತಾರೆ. ಆ ಆಪ್ಷನ್ ಎಂಟ್ರಿ ಬಿಟ್ಟ ಮೇಲೆ ನಿಮಗೆ ಯಾವ ರೀತಿಯ ಪ್ರಿಯಾರಿಟಿ ವೈಸ್ ಬೇಕೋ, ನಿಮಗೆ ಯಾವ ಕಾಲೇಜ್ ಪ್ರಿಯಾರಿಟಿ ವೈಸ್ ಬೇಕೋ, ನಿಮ್ಮ ರ್ಯಾಂಕಿಗೆ ಸೆಟ್ ಆಗುವಂಥ ಕಾಲೇಜನ್ನು ನೋಡಿಕೊಂಡು, ಸೊ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಅನಿಸುತ್ತೋ ಅದಕ್ಕೆ ಅನುಗುಣವಾಗಿ ನೀವು ಆ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜನ್ನು ಎಂಟ್ರಿ ಮಾಡ್ತಾ ಬರ್ತೀರ. ಸೊ ನಿಮ್ಮ ಪ್ರಿಯಾರಿಟಿ ವೈಸ್ ನಿಮ್ಮ ರ್ಯಾಂಕಿಗೆ ಒಂದೋ ಥರ ಯಾವುದು ನಿಮಗೆ ಕಾಲೇಜು ನಿಮ್ಮ ಪ್ರಿಯಾರಿಟಿ ವೈಸು ಸೆಟ್ ಆಗುತ್ತೋ ಆ ಕಾಲೇಜನ್ನು ನಿಮಗೆ ಅಲಾಟ್ ಮಾಡ್ತಾರೆ. ಸೊ ನಿಮ್ಮ ರ್ಯಾಂಕ್ ಒಂದು 20,000, 25,000, 30,000, 35,000 ಇದ್ದರೆ ನಿಮಗೆ ಒಂದು ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಂತ ನಿಮ್ಗೆ ಜಾಸ್ತಿ ರ್ಯಾಂಕ್ ಇದ್ದರೆ ಸಿಗೋದಿಲ್ಲ ಅಂತ ಅಂದ್ಕೋಬೇಡಿ. ನಿಮ್ಮ ರ್ಯಾಂಕು 70, 80, 90 ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಇದ್ದು ನಿಮ್ಮದು ಕ್ಯಾಸ್ಟ್ ಇದ್ದರೆ ಅದು ಕೂಡ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಕೆಲಸ ಏನಪ್ಪ ಅಂದರೆ ನೀವು ಆದಷ್ಟು ಹೆಚ್ಚು ಕಾಲೇಜಸ್ನ ನೀವು ಆಪ್ಷನ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡಬೇಕು. ಯಾಕಂದರೆ ನೀವು ಎಷ್ಟು ಕಾಲೇಜನ್ನು ಜಾಸ್ತಿ ಎಂಟ್ರಿ ಮಾಡ್ತೀರೋ ಅದು ಅಷ್ಟು ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಈ ಜಾಸ್ತಿ ರ್ಯಾಂಕ್ ಬಂದಿರ್ತಕ್ಕಂಥ ಒಂದು ತೊಂದರೆ ಏನಪ್ಪ ಅಂದರೆ ನಿಮಗೆ ಬೇಕಾದಂಥ ಕಾಲೇಜ್ ಸಿಗೋದಿಲ್ಲ. ಯಾಕಂದರೆ ನಿಮಗೆ ಎಲ್ಲಿ ಕಾಲೇಜ್ ಅಲಾಟ್ ಆಗುತ್ತೋ ನೀವು ಅಲ್ಲಿ ಹೋಗಬೇಕಾಗುತ್ತೆ. ಸೊ ನೀವು ಪಕ್ಕಾ ಹೋಗ್ತೀರಾ ಅಂತ ಅನ್ನೋ ಕಾಲೇಜ್ಗಳನ್ನು ಮಾತ್ರ ನೀವು ಆಪ್ಷನ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡಿ. ಸೊ ನೀವು ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜನ್ನು ಎಂಟ್ರಿ ಮಾಡಾದಮೇಲೆ ನಿಮಗೊಂದು ಕಾಲೇಜ್ ಅಲಾಟ್ ಆಗುತ್ತೆ. ಅದಾದ ನಂತರ ನೀವು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ರಿಸಲ್ಟ್ ಬಿಡ್ತಾರೆ. ನಿಮಗೆ ಫಸ್ಟ್ ಒಂದು ಕಾಲೇಜ್ ಅಲಾಟ್ ಆಗುತ್ತೆ, ಅದು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಅಲ್ಲಿ ಒಂದು ಕಾಲೇಜ್ ಅಲಾಟ್ ಆಯಿತು, ಅದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಕೂಡ ಹೋಗ್ಬೋದು. ಸೊ ಈ 3 ರೌಂಡ್ಗಳ ಮುಖಾಂತರ ನಿಮಗೆ ಒಂದು ಸೀಟ್ ಅಲಾಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ನ ನೀಡ್ತೀನಿ. ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ, ಆಮೇಲೆ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು, ಕಾಲೇಜಸ್ನ ಹೇಗೆ ಎಂಟ್ರಿ ಮಾಡೋದು, ಅದನ್ನೆಲ್ಲ ನಾನು ನಿಮಗೆ ಆ ಪ್ರೊಸೆಸ್ ಬಂದಾಗ ನಾನು ನಿಮಗೆ ತಿಳಿಸ್ತೀನಿ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಈ ರೀತಿಯಾಗಿ ನಿಮಗೆ ಆಪ್ಷನ್ ಎಂಟ್ರಿ ಆದಮೇಲೆ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಆ ಕಾಲೇಜ್ ಅಲಾಟ್ ಆದ ನಂತರ ನೀವು ಆ ಕಾಲೇಜಿಗೆ ಹೋಗಿ ಅಡ್ಮಿಷನನ್ನು ಮಾಡ್ಕೋಬೋದು. ಸೊ ಇದು BSc ನರ್ಸಿಂಗ್ ಕೋರ್ಸ್ನ ಅಡ್ಮಿಷನ್ ಪ್ರೊಸೆಸ್ ಆಗಿರುತ್ತೆ. ಸೊ ಫಸ್ಟಿಗೆ ನೀವು KCET ಎಕ್ಸಾಮ್ನ ಬರೀತೀರಾ, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಅದಾದ ನಂತರ ನಿಮಗೆ ಒಂದು ರ್ಯಾಂಕ್ ಬರುತ್ತೆ. ಆ ರ್ಯಾಂಕ್ ಬಂದ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾರೆ. ಆ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಮ ಪ್ರಿಯಾರಿಟಿ ವೈಸ್ ನೀವು ಕಾಲೇಜ್ಗಳನ್ನು ಆ್ಯಡ್ ಮಾಡ್ತೀರಾ. ಆ ಕಾಲೇಜ್ಗಳನ್ನು ಆ್ಯಡ್ ಮಾಡಿದ ನಂತರ ನಿಮಗೆ KCET ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಈ ರೀತಿ ಕೌನ್ಸಿಲಿಂಗ್ ನಡೆಯುತ್ತೆ. ಈ ರೀತಿ ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಬೇಕಾದಂಥ ಕಾಲೇಜನ್ನ ನೀವು ನಿಮ್ಮ ಪ್ರಯಾರಿಟಿ ವೈಸ್ ನಿಮಗೆ KAN ಅವರು ಅಲಾಟ್ ಮಾಡ್ತಾರೆ. ಇದಿಷ್ಟು BSc ನರ್ಸಿಂಗ್ ಅಡ್ಮಿಷನ್ ಪ್ರೊಸೆಸ್ ಆಗಿರುತ್ತೆ. ಸೊ ಇದ್ರ ವಿಚಾರವಾಗಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ KCETಗೆ ಸಂಬಂಧಪಟ್ಟಂಥ ಅಥವಾ ನಿಮಗೆ ನಂತರ ಕೌನ್ಸಿಲಿಂಗ್ ಸಂಬಂಧಪಟ್ಟಂತೆ, ಅದಾದಮೇಲೆ ನೀವು ನಿಮ್ಮ ಕಾಲೇಜು ಅಡ್ಮಿಷನ್ ಸಂಬಂಧಪಟ್ಟಂತೆ ನಿಮ್ಗೆ ಏನೇ ತೊಂದರೆ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಗುಡ್ ಲಕ್. ಬಾಯ್.